ನೀವು ಎಷ್ಟೇ ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗ ತಗೋಬೇಕಾಗ್ತದೆ ಕಾಲ ಬಂದ. ನಿನ್ನೆ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ, ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್. ಬಸನಗೌಡ ಪಾಟೀಲ್ ಇರ್ತಿದ್ದಿಲ್ಲ, ಬಸೀರಮ್ಮದ ಪಟೇಲ್ ಇರ್ತಿದ್ದ. ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರನಾಗ ಒಂದು ಜುಮಾ ಮಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರೇನು ಇಟ್ಟು ಕೊಡ್ತದನ್ನ ಮಹಾರಾಣಾ ಪ್ರತಾಪ್ ಸಿಂಗ್ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಇದ್ದೇನ, ಸಣ್ಣ ಹುಡುಗಿದ್ದೇನ. ಬಂಧುಗಳೇ, ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹಿಂಗ್ ಬೇರೆ ಬೇರೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ, ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂತ ಯಾವ್ದಾದ್ರು ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನು ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ. ಛತ್ರಪತಿ ಸಾಹು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರಿನ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪಾಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕುದಿಲ್ಲ. ಬಂಧುಗಳೇ, ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ. ಇವತ್ತು ನೋಡ್ರಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದ್ರು ಇದ್ರೆ ಕೋಲ್ಹಾಪುರ ಮಹಾರಾಜರಿಗೆ ಇವತ್ತು ಸಲ್ತದೆ.